ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸಮೀಪದ ಬಂಗ್ಲೆಗುಡ್ಡೆಯಲ್ಲಿ ಮಾನವನ ತಲೆಬುರುಡೆ ತೆಗೆದು ಅದರ ವಿಡಿಯೋ ಚಿತ್ರೀಕರಿಸಿ ವೈರಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳ ಮಹತ್ವದ ಕಾರ್ಯಾಚರಣೆ ಇಂದು ಸಂಜೆ ಅಂತ್ಯಗೊಂಡಿದೆ. ಪ್ರಕರಣದ ತನಿಖೆ ಚುರುಕುಗೊಂಡಿರುವ ಹಿನ್ನೆಲೆ ಬೆಂಗಳೂರಿನಿಂದ ಆಗಮಿಸಿದ್ದ ಎಫ್ಎಸ್ಎಲ್ ತಜ್ಞರು ಹಾಗೂ ಸೋಕೋ ತಂಡದೊಂದಿಗೆ ಎಸ್ಐಟಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣದ ಸಾಕ್ಷಿಯಾಗಿರುವ ಬಂಟ್ವಾಳ ನಿವಾಸಿ ಪ್ರದೀಪ್ ಕುಲಾಲ್ ಅವರನ್ನ ಅಧಿಕಾರಿಗಳು ಮಧ್ಯಾಹ್ನ ಸುಮಾರು 2:40ಕ್ಕೆ ಸ್ಥಳಕ್ಕೆ ಕರೆದುಕೊಂಡು ಬಂದು ಘಟನೆಯ ಮರುಸೃಷ್ಟಿ ಅಂದರೆ ರೀಕ್ರಿಯೇಷನ್ ನಡೆಸಿದರು ಎನ್ನಲಾಗಿದೆ. ಸೌಜನ್ಯನ ಮಾವ ವಿಠಲಗೌಡ ಮತ್ತು ಪ್ರದೀಪ್ ಕುಲಾಲ್ ವಿರುದ್ಧ ಹರಿದಾಡಿದ್ದ ವೈರಲ್ ವಿಡಿಯೋ ಪ್ರಕರಣದ ಸಂಬಂಧ ಘಟನಾ ಸ್ಥಳದ ಮಹಜರು ಪ್ರಕ್ರಿಯೆಯನ್ನ ಅಧಿಕಾರಿಗಳು ಕೈಗೊಂಡರು. ಬಳಿಕ ಸ್ಥಳ ಪರಿಶೀಲನೆ ಪೂರ್ಣಗೊಳಿಸಿದ ಎಸ್ಐಟಿ ತಂಡ ಸಂಜೆ ಸುಮಾರು 6:15ಕ್ಕೆ ಕಾರ್ಯಾಚರಣೆ ಅಂತ್ಯಗೊಳಿಸಿ ಹೊರಟಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ತಾಂತ್ರಿಕ ಮತ್ತು ವೈಜ್ಞಾನಿಕ ಮಾಹಿತಿಗಳನ್ನು ಎಫ್ಎಸ್ಎಲ್ ತಂಡ ಸಂಗ್ರಹಿಸಿದ್ದು, ಇದರ ವರದಿ ಶೀಘ್ರವೇ ಎಸ್ಐಟಿ ಅಧಿಕಾರಿಗಳಿಗೆ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ.